ವಿಜಯ್ ಕುಮಾರ್ ಸಿಂಗ್ ಒಂದೊಂದರ ಮೇಲೊಂದು ಬಾಂಬ್ಗಳನ್ನು ಸಿಡಿಸುತ್ತಲೇ ಇದ್ದಾರೆ. ಒಂದೆಡೆ ನಮ್ಮ ದೇಶದ ಸೇನೆಯ ದೌರ್ಬಲ್ಯವನ್ನ ಬಿಚ್ಚಿಟ್ಟಿದ್ದಾರೆ, ಇನ್ನೊಂದೆಡೆ ದೇಶದ ಸುರಕ್ಷತೆಯನ್ನ ಒತ್ತೆ ಇಟ್ಟು ನಡೆಸ್ತಾ ಇರೋ ಭಾರಿ ಹಗರಣಗಳನ್ನ ಬಯಲುಗೊಳಿಸಿದ್ದಾರೆ. ಹಾಗಾದ್ರೆ ಆ ಹಗರಣ ಯಾವುದು ಅಂತ ತಿಳಿಯೋಣ ಬನ್ನಿ. ಇತ್ತೀಚೆಗೆ ಖಾಸಗಿ ಟಿವಿ ಚಾನೆಲ್ ಒಂದಕ್ಕೆ ಇಂಟರ್ವ್ಯೂ ನೀಡಿದ ನಮ್ಮ ಸೇನೆಯ ದಂಡನಾಯಕ ವಿಕೆ ಸಿಂಗ್ ಒಂದು ರಹಸ್ಯ ಬಹಿರಂಗಪಡಿಸಿದ್ರು. ಅವರು ಬಿಚ್ಚಿಟ್ಟ ರಹಸ್ಯದಿಂದ ಇಡೀ ದೇಶವೇ ಬೆಚ್ಚಿ ಬಿತ್ತು. ನಮ್ಮ ಸೇನಾ ದಂಡನಾಯಕರಿಗೆ ಅವರ ಕೈ ಕೆಳಗಿನ ಅಧಿಕಾರಿಯೊಬ್ಬ 14 ಕೋಟಿ ರೂಪಾಯಿ ಲಂಚದ ಆಮಿಷ ಒಡ್ಡಿದ್ದ. देखिए ऐसा है कि एक व्यक्ति जो अभी अभी रिटायर हुआ हो कुछ दिन पहले और आपने ऐसी चीज कभी सुनी ना हो पहले, तो आप भौचक्के रह जाएंगे. आपको समझ में नहीं आएगा कि आदमी बोल क्या रहा है. और वही हुआ. उनको मैंने बोला कि आप चले जाइए, इससे पहले कि कुछ और हो. और बाद में मैंने यही बात जाकर अपने रक्षा मंत्री को बताई कि ये स्थिति है. उन्होंने अपना माथा पीटा. उन्होंने कहा कि इन ऐसे लोगों को हमें बाहर रखना चाहिए. ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಅಧಿಕಾರ ಕೇಂದ್ರಗಳಲ್ಲಿ ವ್ಯಾಪಿಸಿರುವುದು ಗುಟ್ಟೇನೂ ಅಲ್ಲ. ಜನರು ಅನಿವಾರ್ಯವೇನೋ ಎಂಬಂತೆ ಅದನ್ನ ಒಪ್ಪಿಕೊಂಡಿದ್ದಾರೆ. ಆದರೆ ದೇಶವನ್ನು ಕಾಯುವ ಸೇನೆಯಲ್ಲೂ ಭ್ರಷ್ಟಾಚಾರ ಈ ಮಟ್ಟದಲ್ಲಿ ತಾಂಡವಾಡುತ್ತಿದೆ ಎಂದರೆ ಭಯವಾಗದೇ ಇದ್ದೀತೆ? ದಂಡನಾಯಕರಿಗೆ ಲಂಚ ಕೊಡಲು ಬಂದ ಪ್ರಕರಣ ಏನು ಗೊತ್ತಾ? ಸೇನೆಗೆ ಉಪಯೋಗಕ್ಕೆ ಬಾರದ 600 ಟೆಟ್ರಾ ವಾಹನಗಳ ಖರೀದಿಯ ಫೈಲಿಗೆ ಸಹಿ ಹಾಕೋದು. ಒಂದು ವೇಳೆ ಆ ಫೈಲಿಗೆ ದಂಡನಾಯಕರು ಸಹಿ ಹಾಕಿದ್ರೆ ಬರೋಬ್ಬರಿ 14 ಕೋಟಿ ಲಂಚ ಕೊಡುವುದಾಗಿ ಆಮಿಷ ಒಡ್ಡಿದ್ರು. ಆದರೆ ವಿಕೆ ಸಿಂಗ್ ತಮ್ಮ ಸಂದರ್ಶನದಲ್ಲಿ ಲಂಚದ ಆಮಿಷ ಒಡ್ಡಿದ ಅಧಿಕಾರಿ ಯಾರು ಅನ್ನೋದನ್ನು ಹೇಳಲೇ ಇಲ್ಲ. ವಿಕೆ ಸಿಂಗ್ ಅವರ ಮಾತು ಹಲವು ಅನುಮಾನಗಳನ್ನು ಸೃಷ್ಟಿಸಿದ್ದಂತೂ ನಿಜ. ಲಂಚ ಪ್ರಕರಣವನ್ನು ವಿಕೆ ಸಿಂಗ್ ಇಷ್ಟು ದಿನ ಮುಚ್ಚಿಟ್ಟಿದ್ದೇಕೆ? ಸೇನಾ ದಂಡನಾಯಕರು ತಾವೇ ಏಕೆ ಕ್ರಮ ಕೈಗೊಳ್ಳಲಿಲ್ಲ? ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಈ ಬಾಂಬ್ ಸಿಡಿಸಿದ್ರ? ಈ ಯಾವ ಪ್ರಶ್ನೆಗೂ ಜನರಲ್ ವಿಕೆ ಸಿಂಗ್ ಉತ್ತರ ಕೊಡಲಿಲ್ಲ. ತಾವು ಮತ್ತು ಆಂಟನಿ ಅಂತ ಇಬ್ಬರು ಪ್ರಾಮಾಣಿಕರು ಇಡೀ ವ್ಯವಸ್ಥೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಬಿಟ್ಟರು. ಇನ್ನು ಸೇನಾ ದಂಡನಾಯಕರಾಗಿದ್ದ ವಿಕೆ ಸಿಂಗ್ ಅವರಿಗೆ ಹಾಗೆ ಲಂಚ ಒಡ್ಡಿದ್ದ ಅಧಿಕಾರಿ ಮೇಲೆ ಕೋರ್ಟ್ ಮಾರ್ಷಲ್ ನಡೆಸುವ ಅಧಿಕಾರವಿದ್ದು ಸುಮ್ಮನಾದರೂ ಏಕೆ ಅನ್ನೋ ಪ್ರಶ್ನೆಗೆ ವಿಕೆ ಸಿಂಗ್ ಉತ್ತರ ಕೊಟ್ಟಿಲ್ಲ. ಇನ್ನು ಈ ಹಗರಣವನ್ನು ವಿಕೆ ಸಿಂಗ್ ಬಹಿರಂಗಪಡಿಸಿದ ಸಮಯವೂ ಆಗಿದೆ. ತೀರಾ ಇತ್ತೀಚೆಗಷ್ಟೇ ವಿಕೆ ಸಿಂಗ್ ಕೇಂದ್ರ ಸರ್ಕಾರದ ವಿರುದ್ಧ ನ್ಯಾಯಾಂಗ ಸಮರ ಸಾರಿದ್ರು. ಅವರ ಹುಟ್ಟಿದ ದಿನಾಂಕವನ್ನು ತಪ್ಪಾಗಿ ನಮೂದಿಸಲಾಗಿದ್ದು, ತಾವು ಇನ್ನೂ 1 ವರ್ಷ ಅಧಿಕಾರದಲ್ಲಿ ಮುಂದುವರಿಯುತ್ತೇನೆ ಎಂದು ವಾದಿಸಿದ್ರು. ಈ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿತ್ತು. ಅಲ್ಲಿ ವಿಕೆ ಸಿಂಗ್ ಸೋತಿದ್ರು. ಇದರಿಂದಾದ ಮುಖಭಂಗ ಮುಜುಗರದಿಂದ ತಪ್ಪಿಸಿಕೊಳ್ಳಲು ವಿಕೆ ಸಿಂಗ್ ಈ ಹಗರಣವನ್ನು ಹೊರಹಾಕಿದ್ರ ಎಂಬ ಅನುಮಾನಗಳೂ ಇವೆ. ವಿಕೆ ಸಿಂಗ್ ಈ ಹಗರಣವನ್ನು ಸ್ಫೋಟಿಸಿದ್ದೇ ತಡ. ಸಂಸತ್ನಲ್ಲೂ ಇದು ಮಾರ್ದನಿಸಿತು. ರಕ್ಷಣಾ ಸಚಿವ ಎಕೆ ಆಂಟನಿ ಅವರಂತೂ ಸಂಸತ್ನಲ್ಲಿ ಕಣ್ಣೀರು ತುಂಬಿಕೊಂಡು ಮಾತನಾಡಿದ್ರು. ಇಡೀ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವ ಘೋಷಣೆ ಮೊಳಗಿಸಿದ್ರು. I am for strengthening national security. I will give total support, but I will not allow corruptions. This is my approach throughout my life. This is my approach. ಈ ಗಲಾಟೆ ಸ್ಫೋಟಿಸಿದ್ದೇ ತಡ. ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಹೊಸ ಬಾಂಬ್ ಸಿಡಿಸಿದ್ರು. ನಮ್ಮ ತಂದೆ ಪ್ರಧಾನಿಯಾಗಿದ್ದಾಗ ತಮ್ಮನ್ನು ಯಾರೋ ಒಬ್ಬ ಸಂಪರ್ಕಿಸಿದ್ದ, ಲಂಚದ ಆಮಿಷ ಕೊಟ್ಟಿದ್ದ ಅಂದುಬಿಟ್ರು. ನನಗೆ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನಡೆದಂಥ ಒಂದು ರಕ್ಷಣಾ ಇಲಾಖೆ ಡೀಲ್ದೇನಿದೆ, ನನ್ನ ಹತ್ರಕ್ಕೆ ದಲ್ಲಾಳಿಗಳು ಬಂದಿದ್ದ ವಿಷಯ ಹಲವಾರು ಬಾರಿ ಹೇಳಿದ್ದೇನೆ. ನಾವು ಸತ್ಯ ಹೇಳಿದ್ರೆ ನಾವು ಖಳನಾಯಕರಾಗ್ತೇವೆ.
ದೇಶಾದ್ಯಂತ ಎದ್ದ ಬಿರುಗಾಳಿಗೆ ಮಾಜಿ ಪ್ರಧಾನಿ ದೇವೇಗೌಡ ಖುದ್ದಾಗಿ ಉತ್ತರಿಸಿದ್ರು. ತಾನು ಅಧಿಕಾರದಲ್ಲಿದ್ದಾಗ ಒಬ್ಬನೇ ಒಬ್ಬ ಮಧ್ಯವರ್ತಿಯನ್ನು ಹತ್ತಿರ ಬಿಟ್ಟುಕೊಂಡಿರಲಿಲ್ಲ. ಲಂಚಕ್ಕೆ ತಮ್ಮ ಸರ್ಕಾರದಲ್ಲಿ ಅವಕಾಶವೇ ಇರಲಿಲ್ಲ ಎಂದು ಬಿಟ್ರು. This government has not involved in any type of allegations so far as the defense purchase is concerned. There is no need of any answer from me after you go through this. ಆದ್ರೆ ಈ ಎಲ್ಲ ಗಲಾಟೆ ಗದ್ದಲಗಳಿಂದ ಒಂದು ವಿಷಯವಂತೂ ಸ್ಪಷ್ಟವಾಗಿದೆ. ಸೇನೆ ಅನ್ನೋದು ದೇಶದ ಅತ್ಯಂತ ಪ್ರಮುಖ ಅಂಗ. ಆದರೆ ಅಲ್ಲೂ ಭ್ರಷ್ಟಾಚಾರದ ರಾಡಿ ಎದ್ದಿದೆ. ಭ್ರಷ್ಟರು ದೇಶದ ರಕ್ಷಣೆ ವಿಚಾರದಲ್ಲೂ ಚೆಲ್ಲಾಟವಾಡುತ್ತಿದ್ದಾರೆ. ಅವರಿಗೆ ಬೇಕಿರೋದು ದುಡ್ಡು ಮಾತ್ರ. ದೇಶವಾಗಲಿ, ದೇಶದ ರಕ್ಷಣೆಯಾಗಲಿ, ನಮ್ಮ ಸೈನಿಕರ ಅಮೂಲ್ಯ ಜೀವವಾಗಲಿ ಅಲ್ಲ ಅನ್ನೋದು ಸ್ಪಷ್ಟ. जरा आँख में भर लो पानी जो शहीद हुए हैं उनकी जरा याद करो कुर्बानी. ಹಿಮಾಲಯನ್ ಬ್ಲಂಡರ್, ಅದು ನಮ್ಮ ಸೈನಿಕರು ಸಾವಿನೊಂದಿಗೆ ಹೋರಾಡಿದ ಯುದ್ಧ. ಅದು ನಮ್ಮ ಸೇನೆಯ ದುಸ್ಥಿತಿಯ ಸತ್ಯ ದರ್ಶನ. ಆ ಭಯಾನಕ ಕಥೆಯನ್ನ ಹೇಳ್ತೀವಿ ಈ ಒಂದು ಬ್ರೇಕ್ನ ನಂತರ.